ನಾಗರಾಮಿಗೆ ನೀರೋಟ್ಯಾಕ್ಸಿಕ್ ಅಂತೇಳಿ ವೆನಮ್ಸ್ ಇರ್ತದೆ. ಇಂಥ ಹಾವು ಎಲ್ಲೇ ಕಂಡ್ರು ಯಾರು ಹೊಡ್ಯಾಕೆ ಹೋಗ್ಬೇಡ್ರಿ. ನೀವು ನೋಡ್ಬೋದು ಯಾವುದೇ ಹಾವಾಗಲಿ ಮನುಷ್ಯರಿಗೆ ಬೆನ್ನು ಹತ್ತಿ ಕಡಿಯಂಗಿಲ್ಲ. ಬಟ್ ಅದಕ್ಕೇನ್ರೆ ತೊಂದರೆ ಆದಾಗ ಮಾತ್ರ ಈ ಹಾವು ಬೆನ್ನು ಹತ್ತಿ ಕಡಿತದೆ. ಕೆಲವು ಜನ ಕಡ್ದಿಂದ ಹಾಸ್ಪಿಟಲ್ಗೆ 3-4 ತಾಸು ಹೋದ್ರು ಏನೂ ಆಗಂಗಿಲ್ಲ. ಕೆಲವು ಜನ ಎದೆ ಹೊಡ್ಕೊಂಡು ಸಾಯ್ತಾರೆ. ಮೇನ್ ರೀಸನ್ ಹಾವು ಕಡೆನ ಸಾಯ್ಲಕ್ಕೆ ಏನಪ್ಪ ಅಂತಂದ್ರೆ ಎದೆ ಹೊಡ್ಕೋತಾರೆ. ಎದೆ ಹೊಡ್ಕೊಲಿಕ್ಕಪ್ಪ ಅಂದ್ರೆ ಯಾರು ಸಾಯಂಗಿಲ್ಲ. ಹೋಗಿ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಂಟ್ ಆದ್ರೆ ನಡೀತದೆ. ಅದನ್ನು ಬಿಟ್ಟು ಬೇರೆ ತಿನ್ನಿಸಿದ್ನಿ, ದೆವ್ವ ಬಿಡಿಸಿದ್ನಿ, ಬೂತ್ ಬಿಡಿಸಿದ್ನಿ, ಅಲ್ಲಿ ಔಷಧಿ ಕೊಡ್ತಾರ, ಇಲ್ಲಿ ಇದು ಕೊಡ್ತಾರ ಅಂತಂದ್ರೆ ಏನೂ ನಡೆಯಂಗಿಲ್ಲ. ಈ ಹಾವಿಗೆ ಕಡಿತಪ್ಪ ಅಂತಂದ್ರೆ ಸೀದಾ ಹಾಸ್ಪಿಟಲ್ಗೆ ಹೋಗ್ಬೇಕು. ಅದರ ಗೌರ್ಮೆಂಟ್ ಹಾಸ್ಪಿಟಲ್ದಾಗ ಇದ್ರದ್ದು ಫೆಸಿಲಿಟಿ ಔಷಧಿ ಇರ್ತದೆ, ನೋಡ್ಬೋದು. ಇಂಥ ಹಾವು ಎಲ್ಲೇ ಕಂಡ್ರು ಯಾರು ಹೊಡ್ಯಾಕೆ ಹೋಗ್ಬೇಡ್ರಿ. ನೋಡ್ರಿ, ಈ ಹಾವಿಗೆ ಕಿವಿ ಕೇಳ್ಸಂಗಿಲ್ಲ. ಏನಪ್ಪ ಅಂದ್ರೆ ಈ ಹಾವಿಗೆ ಕಿವಿ ಕೇಳ್ಸಂಗಿಲ್ಲ. ಈ ಹಾವು ಯಾಕಪ್ಪ ಅಂತಂದ್ರೆ ಈ ಥರ ಮೂಮೆಂಟ್ ಮಾಡಿದ್ರೆ ನೋಡ್ತದೆ. ನೋಡ್ರಿ, ಈಗ ಅಷ್ಟೇ ಅದ, ಈ ಥರ ಮೂಮೆಂಟ್ ಮಾಡಿದ್ರೆ ಹೊಳ್ಯಾಡ್ತದೆ. ನೋಡ್ರಿ, ಇದು ಬರೀ ಮನುಷ್ಯನ ನೋಡಿ ಮಾತ್ರ ಮೂಮೆಂಟ್ ಮಾಡ್ತದೆ. ಇದು ಬಿಟ್ಟು ಇದಕ್ಕೆ ಏನು ಹೇಳಿದ್ರೆ ಕಿವಿ ಕೇಳ್ಸಂಗಿಲ್ಲ. ಇಂಥ ಹಾವು ಎಲ್ಲೇ ಕಂಡ್ರು ಯಾರು ಪ್ಲೀಸ್ ಕೈ ಮುಗಿದು ಹೇಳ್ತೀನಿ, ಹೊಡ್ಯಾಕೆ ಹೋಗ್ಬೇಡ್ರಿ. ನಮ್ಮಂಥ ಉರುಗ ರಕ್ಷಕರು ಬಿಜಾಪುರದಾಗ ಭಾಳ ಜನ ಅದಾರ. ಒಂದು ಕಾಲ್ ಮಾಡಿರಿ. ಒಂದು ಕಾಲ್ ಮಾಡಿದ ತಕ್ಷಣ ಬಂದು ಇವ್ಕನ್ನ ಒಯ್ದು ಹಿಡಿದು ಕಾಡೊಳಗೆ ಬಿಡ್ತಾರೆ.